ಅಷ್ಟಾದ್ರೂ ನೀವು ಮಾಡ್ತಾರಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಸೌಜನ್ಯ ನ್ಯಾಯಕ್ಕಾಗಿ ನಾನೀಗ ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾ ಇದ್ದೇನೆ, ಅವರಿಗೆ ಗಾಡಿ ನಿಲ್ಲಿಸುವಷ್ಟು ಇದಿಲ್ಲ. ಒಂದು ಇನ್ಸ್ಪೆಕ್ಟರ್ ಉತ್ತರ ಕೊಡುವ, ಅವರೊಂದು ಸಾರ್ವಜನಿಕ ಅಧಿಕಾರಿಯಾಗಿ ತಹಶೀಲ್ದಾರ್ ಹೋಗ್ಲಿಕ್ಕೆ ನಮಗೆ ಪೊಲೀಸ್ ಹೋಗಬೇಡ, ತಹಶೀಲ್ದಾರ್ ಭೇಟಿಗೆ ಪ್ರಾಬ್ಲಮ್ ಏನು? ಅಲ್ಲ, ತಹಶೀಲ್ದಾರ್ ನೀವು ಮಾತಾಡುವ ಮಟ್ಟ ನೀವು ಮಾತಾಡುವ ನಂತರ ನಾನು ಮಾತಾಡ್ತೇನೆ. ಹೇಳಿದ್ದೇನೆ ವಿಷಯ ಏನಿದೆ, ತಾವು ಏನು ಇದು ಕೊಟ್ಟಿದ್ರ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿ ಅದನ್ನು ಪೊಲೀಸರು ನಾನು ಹೇಳ್ತಾ ಇರೋದು ನೀವು ಅಂತ ಕೇಳಿ. ಯಾರು ಹೇಳಿದ್ರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತದೆ. ಯಾವಾಗ ಲೋಕಲ್ ಪೊಲೀಸರು ಬೇಡ ಅಂತ ಹೇಳಿದ್ದೇವೆ, ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ. ಅದಕ್ಕೆ ಇವತ್ತು ತಾವು ಅದಕ್ಕೆ ಇಲ್ಲೇ ನಿಲ್ಬೇಕು. ಏನು ಒಂದ್ ನಿಮಿಷ ಕೇಳಿ, ನೀವು ಮಾತಾಡೋದಕ್ಕೆ ಯಾವ್ದು ಬಿಡುದಿಲ್ಲ, ಮನವಿ ಕೊಡೋದಕ್ಕೆ ನಿಮಗೆ ಏನು ಸಂಬಂಧ? ಪ್ರಜಾಪ್ರಭುತ್ವದಲ್ಲಿ ಏನು ವ್ಯವಸ್ಥೆನೇ ಎಲ್ಲಿಗೆ ಹೋಗುದು? ಮತ್ತೆ ಹೋಗುದು ಎಲ್ಲಿಗೆ? ಘೋಷಣೆ ಕೂಗಿದ್ರ ಯಾರು ಕೂಗಲಿಲ್ಲ. ಶಾಂತಿಯುತವಾಗಿ ಬಂದಿದ್ದೇವೆ, ಶಾಂತಿಯುತವಾಗಿ ಕೊಟ್ಟಿದ್ದೇವೆ. ಧರ್ಮಸ್ಥಳಕ್ಕೆ 500 ಗಾಡಿಯಲ್ಲಿ ಬರ್ತಾರೆ ಜನಗಳು. ಯಾರು ಕೇಳ್ತಾರೆ? ಅವ್ರಿಗೆ ಕಾನೂನು ಬೇರೆನಾ? ಅವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆ ಕಾನೂನು. ನಿಷೇಧಾಜ್ಞೆ ಇರುವಾಗ ಪುನೀತಿಗೆ 50 ಕಿಲೋಮೀಟರ್ ಉದ್ಯೋಗಕ್ಕೆ ಬಂದಲ್ಲ. ಪೊಲೀಸರು ಒಬ್ಬ ಧಮಕಿ ಕೊಟ್ಟು ಬರ್ತಾನೆ ಪುನೀತ್ ಕೆರವಳ್ಳಿ. ಅವನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಗಾಡಿ ಮೇಲೆ ಹಾಕಿ ಭಾಷಣ ಬಿಗಿತಾನೆ. ಒಂದು ಮನವಿ ಕೊಡಕ್ಕೂ ಪರಲ್ಲಿ ಮನೆ ಬಂದ ಮಣಿ ಬರವಲ್ಲಿ ಅಂತ ಯಾರು ಮಾತಾಡಬೇಡಿ. ಬಂದ ಕೊಡುವ ಹೋಗುವ ಬಿಡುದಿಲ್ಲ. ಅಲ್ಲ, ಅವರ ಆಫೀಸ್ಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದೀವಿ. ಕಾನೂನು ಮೇಲೆ ಯಾವ್ದು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರೆ ಯಾರು ಸಾರ್ವಭೌಮ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಇದು ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲಾತ್ಕಾರದಿಂದ ಮಾಡ್ತಕ್ಕಂಥ ಕೆಲಸ ಇವು. ಕಾನೂನಿನಿಂದ ಮಾಡ್ತಕ್ಕಂಥ ಕೆಲಸಕ್ಕಾದ್ರೂ ಆಸ್ಪದ ಕೊಡಿ. ಪುನರಾವರ್ತನೆ ಬೇಡ ಸರ್, ದಯವಿಟ್ಟು. ಇಲ್ಲೇ ಕೂತು ಮತ್ತಷ್ಟು ಪ್ರತಿಭಟನೆಯನ್ನ ಮಾಡುವಂತ ಪ್ರತಿಭಟನೆ ಅಂತ ಮನವಿ Hello and welcome to our YouTube family Kudla Rampage. ಬೆಳ್ತಂಗಡಿಯ ತಾಲೂಕು ಆಫೀಸ್ನ ಎದುರುಗಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಮತ್ತು ಸೌಜನ್ಯ ಪರ ಹೋರಾಟಗಾರರ ಮೇಲೆ ಒಂದಷ್ಟು ಸುಳ್ಳು ಕೇಸುಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ತಹಸೀಲ್ದಾರರಿಗೆ ಮನವಿ ಕೊಡುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯವರು ಇವತ್ತು ಬಂದಿದ್ರು. ಸೊ ಆ ಟೈಮಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಯುವಕರು ಯಾರು ಇದ್ರು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು. ನಂತರ ಸೋಷಿಯಲ್ ಆಕ್ಟಿವಿಸ್ಟ್ ಆದಂಥ
ಆದಂತಹ ಪ್ರಸನ್ನ ರವಿ ಅವರು ಕೂಡ ಬರ್ತಾರೆ. ಅವರು ಹೇಳೋ ಪ್ರಕಾರ ನಾವು ಮನವಿ ಕೊಡಬೇಕು ಅಂತ ಹೇಳಿದರೆ ಯಾಕೆ ಪೊಲೀಸರ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅಂತೇಳಿ. ತಹಸೀಲ್ದಾರಿಗೆ ಮನವಿ ಕೊಡೋಕೆ ಬರುವಂಥದ್ದು, ಇಲ್ಲಿ ಯಾವುದೇ ಕಾರಣಕ್ಕೆ ನಾವು ಗಲಾಟೆ ಮಾಡೋದಿಲ್ಲ, ಪ್ರೊಟೆಸ್ಟ್ ಮಾಡೋದಿಲ್ಲ. ಮನವಿ ಕೊಡೋಕೆ ಬರಬೇಕಾದ್ರೆ ಯಾಕೆ ನಾವು ಪೊಲೀಸರ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ಸುಳ್ಳು ಕೇಸುಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ. ಬೇಕಂತೇಳಿ ಕೇಸ್ ದಾಖಲು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಸರ್ಕಾರ ಕ್ರಮ ಕೂಡ ಕೈಗೊಳ್ಳಬೇಕು ಸರ್ಕಾರ ಅನ್ನುವಂತಹ ವಿಚಾರದಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಮನವಿ ಕೊಡಲಿಕ್ಕೆ ಕೂಡ ಬಂದಿರುವಂಥದ್ದು. ಈಗ ನಂಗೆ ಹಿಂದ್ಗಡೆ ನಿಮಗೆ ನೋಡಿದರೆ ಕಾಣುತ್ತೆ ಒಂದಷ್ಟು ಜನ ಕೂತಿದ್ದಾರೆ. ಸೋಷಿಯಲ್ ಆಕ್ಟಿವಿಸ್ಟ್ ಪ್ರಸನ್ನ ರವಿ ಅವರು ಕೂಡ ಇದ್ದಾರೆ, ಮತ್ತು ಒಂದಷ್ಟು ಜನ ಕೂಡ ಇದ್ದಾರೆ. ಅವರು ಕೂತಿರುವಂಥದ್ದು ಅಂತ ಹೇಳಿದ್ರೆ ತಹಸೀಲ್ದಾರರು ಬರೋವರೆಗೆ ನಾವು ಕಾಯ್ತೀವಿ, ಅವರಿಗೆ ಮನವಿ ಕೊಟ್ಟೇ ಹೋಗುವಂಥದ್ದು ಅಂತೇಳಿ. ನಾವು ಮನವಿ ಕೊಡಲಿಕ್ಕೆ ಬಂದದ್ದು ತಹಶೀಲ್ದಾರರ ಮುಖಾಂತರ ಮನವಿಯನ್ನು ಮುಖ್ಯಮಂತ್ರಿಗೆ ಕೊಡಲಿಕ್ಕೆ. ಸಂವಿಧಾನದಲ್ಲಿ ಒಂದು ಮನವಿ ಕೊಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕುಂಟು, ಮಾತಾಡುವ ಹಕ್ಕುಂಟು, ಎಲ್ಲ ಉಂಟು, ಒಪ್ತೇನೆ. ಆದರೆ ಒಂದು ವೇಳೆ ನಾವು ಪ್ರತಿಭಟನೆ ಮಾಡಿದರೆ, ಜಾಥಾ ಮಾಡಿದರೆ, ಅಥವಾ ಎಲ್ಲಿಯಾದರೂ ಮೈಕಿಟ್ಟು ಮಾತಾಡೋದು, ಹೋರಾಟಗಳು ಅದೆಲ್ಲ ಮಾಡಿದರೆ ಪರ್ಮಿಷನ್ ತಗೊಳ್ಬೇಕು. ಇಲ್ಲಿ ನಾವು ಯಾವುದೂ ಮಾಡ್ತಾ ಇಲ್ಲ. ಇಲ್ಲಿ ನಾವು ಬಂದದ್ದು ಈಗ ತಹಶೀಲ್ದಾರರಿಗೊಂದು ಮನವಿ ಕೊಡಲಿಕ್ಕೆ. ತಹಶೀಲ್ದಾರರಿಗೆ ಮನವಿ ಕೊಡಲಿಕ್ಕೆ ಹೋಗುವಾಗ ನಾವು ಈ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ತಗೊಳ್ಬೇಕು? ನಾವಿಲ್ಲಿ ದೊಂಬಿ ಗಲಾಟೆ ತಹಶೀಲ್ದಾರರು ಇಲ್ಲ ಅಂತ ಧಿಕ್ಕಾರಿಸಕ್ಕೆ ಹೋಗ್ತಾ ಇಲ್ಲ. ಆಯ್ತಪ್ಪ, ಕೆಲವರನ್ನು ಗಾಡಿಯಲ್ಲಿ ತುಂಬಿಸಿಕೊಂಡೋದ್ರು. 10:30 ಅಂತ ನಾವು ಇಟ್ಟದ್ದು ಮನವಿ ಕೊಡಲಿಕ್ಕೆ. 10:30 ಮೊದಲೇ ಇವರೆಲ್ಲ ಬಂದು ತುಂಬಿಸಿಕೊಂಡೋಗೋದಾದ್ರೆ ಇಲ್ಲಿ ನಾವೇನಾದರೂ ಗೆರವು ಹಾಕಿದ್ದೇವಾ, ಬೊಬ್ಬೆ ಹೊಡೆದಿದ್ದೇವಾ, ಪ್ರತಿಭಟನೆ ಮಾಡಿದ್ದೇವಾ, ಏನಾದರೂ ದೊಂಬಿಗಲಾಟೆ ಮಾಡಿದ್ದೇವಾ? ಯಾವ ಆಧಾರದಲ್ಲಿ ಇವರು ಬಂದ ಕೂಡಲೇ ತುಂಬಿಸಿಕೊಂಡು ಹೋಗ್ಲಿಕ್ಕೆ ನಾವೇನು ಮಾಡಿದ್ದೇವೆ? ಈಗ ನಾವು ಉಳ್ದವರು ನಾವೀಗ ಮನವಿ ಕೊಡ್ತೇವೆ ಅಂತ, ಉಳ್ದವರು ಮನವಿ ಕೊಡ್ತೇನೆ ಅಂತ ಹೇಳುವಾಗ ಸಹ ನೀವು ಒಳಗೆ ಹೋಗ್ಲಿಕ್ಕಿಲ್ಲ. ಕಾನೂನಾತ್ಮಕವಾಗಿ ನಾವು ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ನಾವೇನು ಮಾಡಲಿಕ್ಕೆ ಇಲ್ಲಿ ಕಾನೂನಾತ್ಮಕವಾಗಿ? ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಿಕ್ಕೆ ಹೋಗಬೇಕಾದ್ರೆ, ತಹಶೀಲ್ದಾರರನ್ನು ಭೇಟಿ ಆಗಬೇಕಾದ್ರೆ ಇಲ್ಲಿದು ಇನ್ಸ್ಪೆಕ್ಟರ್ದು ಪರ್ಮಿಷನ್ ಬೇಕಾ? ಇವರ ಆಫೀಸ್ ಕಚೇರಿ ಇಲ್ಲಿ ಇರ್ಬೋದು, ಪೊಲೀಸ್ ಸ್ಟೇಷನ್, ಹಾಗಂತ ತಹಶೀಲ್ದಾರ್ ಕಚೇರಿಗೆ ಏನು ಲಿಂಕ್ ಉಂಟು? ನಾವೀಗ ಅವ್ರು ಹೋಗ್ಲಿಕ್ಕೆ ಬಿಡದಾಗ ಇಲ್ಲಿಗೆ ಕೂತಿದ್ದೇವೆ, ಶಾಂತಿಯುತವಾಗಿ ಕೂತಿದ್ದೇವೆ. ಯಾವ ತಹಶೀಲ್ದಾರ್ ಹೊರಗೆ ಬರ್ತಾರೆ ಅವರಿಗೆ ನಾವು ಮನವಿ ಕೊಡಲಿಕ್ಕೆ. ಒಂದು ವೇಳೆ ತಹಶೀಲ್ದಾರ್ ಇಲ್ವಾ, ನನಗೆ ಗೊತ್ತಿಲ್ಲ ಅವ್ರು ಯಾತಕ್ಕೆ ಇಲ್ಲ ಅಂತ, ನಾವು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ. ಅವರ ಬದಲಾಗಿ ಇನ್ನೊಬ್ಬರನ್ನು ಆಫೀಸರನ್ನು ಕರೆದು ಮನವಿ ತಗೊಳ್ಳಿಕ್ಕೆ, ನಮಗೇನು ಡಿಸ್ಕಷನ್ ಮಾಡಲಿಕ್ಕೆ, ಕೇಸಿನ ಬಗ್ಗೆ ಮಾತಾಡಲಿಕ್ಕೆ ಏನಿಲ್ಲ. ಅವರೊಂದು ಮೀಡಿಯೇಟರ್, ದಂಡಾಧಿಕಾರಿ ಅವರು ಮುಖ್ಯಮಂತ್ರಿಗಳಿಗೆ ಕಳಿಸ್ಲಿಕ್ಕೆ ಮೀಡಿಯೇಟರ್. ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ನೇರ ಹೋಗಿ ಭೇಟಿ ಆಗುದಲ್ಲ, ಅವರ ಮುಖಾಂತರ ಕೊಡುವಾಗ ಅದನ್ನು ಕೊಡಲಿಕ್ಕೆ ಆಗುದಿಲ್ಲ. ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ನೀವು ಚದುರದಿದ್ರೆ ನಾವು ನಿಮ್ಮನ್ನು ಆ್ಯಕ್ಷನ್ ತಗೊಳ್ಬೇಕು. ನಾವೇನಿಲ್ಲಿ ಪೆಟ್ಟು ಗಲಾಟೆಗೆ ಬಂದಿದ್ದೇವಾ? ಇಲ್ಲಿ ಕೊಡಲಿಕ್ಕೆ ಬಂದಿದ್ದೇವೆ. ಒಂದು ವೇಳೆ ತಹಶೀಲ್ದಾರರು ಬಂದು ಹೇಳಿ ನಿಮ್ಮ ಮನವಿಯನ್ನು ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ, ನೀವು ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದು ನೀವು ಪರ್ಮಿಷನ್ ತಗೊಳ್ಳೋದೆ ನನ್ನ ಕಚೇರಿಗೆ ಒಳಗೆ ಬರಲಿಕ್ಕಿಲ್ಲ, ನಾನು ಮನವಿಯನ್ನು ತಗೊಳ್ಳುವುದಿಲ್ಲ ಅಂತ ತಹಶೀಲ್ದಾರರು ಬಂದರೆ ನಾವು ಅದೇ ರೀತಿ ಮಾಡ್ತೇವೆ. ನೋಡೋ ಯಾವ ರೀತಿ ಕಾನೂನು ಹೋಗ್ತದೆ ಅಂತ. ಅವರಿಗೆ ಮಾತ್ರ ಕಾನೂನ? ಸಮಾಜಕ್ಕೆ ಎಲ್ರಿಗೂ ಕಾನೂನು ಒಂದೇ. ಸಾಮಾನ್ಯ ಕಾರ್ಯಕರ್ತನಿಗೊಂದು, ಅಧಿಕಾರಿಗೆ ಒಂದು ಕಾನೂನು. ಅಧಿಕಾರಿಗೆ ತಪ್ಪು ಮಾಡಿದ ಕೂಡಲೇ ಕಾನೂನು ಇಲ್ಲ ಅಂತ ಇಲ್ಲ. ಎಲ್ಲರೂ ಕಾನೂನಾತ್ಮಕವಾಗಿ, ನಾವಿಸುವ ಕಾನೂನಾತ್ಮಕವಾಗಿ. ಎಲ್ಲಿಯಾದರೂ ಒಂದು ಗಲಾಟೆ ದೊಂಬಿ ಆಗಿದೆ, ಇಲ್ಲಿ ಬೊಬ್ಬೆಗಳಾಗಿದ, ಹೋರಾಟ ಆಗಿದೆ, ಅಥವಾ ಇವರಿಗೆ ಧಿಕ್ಕಾರಕ್ಕೆ ಹೋಗಿದ್ದೇವಾ? ಆಗಿದ್ರೆ ಧಿಕ್ಕಾರಕ್ಕೆ ಹೋಗ್ಬೋದಿತ್ತು. 13 ಕೇಸಲ್ಲಿ 8 ಕೇಸ್ ಮಹೇಶಣ್ಣನಿಗೆ ಹಾಕಿದ್ದು ಕೆಲವೆಲ್ಲ ಪ್ರಕರಣಗಳು, ಇಲ್ಲ ಸಲ್ಲದು ಪ್ರಕರಣಗಳು ಅಲ್ಲಿ ಜೈಲಲ್ಲಿರುವಾಗ ಇಲ್ಲಿ ಹಾಕಿದ್ದಾರೆ ಕೇಸ್ ಮಹೇಶಣ್ಣನ ಮೇಲೆ. ಆಗ ಯಾರ ಮೇಲೆ ನಾವು ಕೇಸ್ ಹಾಕಬೇಕು? ಇವರ ಮೇಲೆ ನಾವೀಗ ಪ್ರತಿಭಟನೆ ಮಾಡಬೇಕಿತ್ತಲ್ಲ. ನಾವು ಮಾಡಿದ್ದೇವಾ ಸುಳ್ಳು ಕೇಸ್ ಹಾಕುವುದಕ್ಕೆ? 100/2025 ಬ್ರಹ್ಮಾವರದಲ್ಲಿ ಜೈಲಲ್ಲಿರುವಾಗ ಇಲ್ಲಿ ಮಹೇಶಣ್ಣನ ಮೇಲೆ ಕೇಸ್. ಅದನ್ನು ಬೇಗ ಇವರು ಮುಚ್ಚಿಟ್ಟುಕೊಂಡು ಅದು ನಾವು ಮಾಡುವುದಿಲ್ಲ, ಬಿ ರಿಪೋರ್ಟ್ ಹಾಕ್ತೇವೆ. ಆಗ ನಿಮ್ಮ ತಪ್ಪಿಗೆ ನಾವು ಯಾವ ಕಾನೂನಿಗೆ ಹೋಗಬೇಕು? ಅಧಿಕಾರಿ ಮಾಡಿದ ತಪ್ಪಲ್ಲ ಇದು. ನಾವು ಸುಮ್ಮನೆ ಕೂತಾಡೋದಕ್ಕೆಲ್ಲ ನಮಗೆ ಪ್ರತಿಫಲ? ಆ ಸಲವೇ ನಾವು ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕ್ತಿದ್ರೆ ಯಾವ ಆಧಾರದಲ್ಲಿ? ಮಹೇಶಣ್ಣ ಜೈಲಲ್ಲಿರುವಾಗ ಮಹೇಶಣ್ಣನ ಮೇಲೆ ಇಲ್ಲಿ ಕೇಸ್ ಹಾಕಿದ್ರು. ಅವರು ಎಲ್ಲಿ ಕೇಸ್ ಹಾಕಿದ್ರು? ಕರ್ತವ್ಯಕ್ಕೆ ಅಡ್ಡಿ ಅಂತ. ಇವರು ಜೈಲಿಗೆ ಹೋಗಿದ್ರ ಕರ್ತವ್ಯಕ್ಕೆ ಅಡ್ಡಿ ಮಾಡ್ಲಿಕ್ಕೆ ಇನ್ಸ್ಪೆಕ್ಟರ್? ಅದನ್ನು ಮುಚ್ಚಿಟ್ಟಿದ್ದಾರಲ್ಲ, ಅದು ಹೇಗೆ ಬಿ ರಿಪೋರ್ಟ್ ಹಾಕ್ತಾರೆ? ಹಾಗಾದ್ರೆ ಇವರು ಸುಳ್ಳು ಕೇಸ್ ಹಾಕಿ ಬಿ ರಿಪೋರ್ಟ್ ಇವರು ಹಾಕ್ಬೋದು. ಹಾಗಾದ್ರೆ ಇವರ ಅರ್ಥ ಏನು? ಇವರಿಗೆ ಏನು ಪ್ರಾಬ್ಲಮ್? ಮನವಿ ಕೊಡ್ಲಿಕ್ಕೆ ಹೋಗುವಾಗ 8 ಕೇಸುಗಳು ಇವರು ಇನ್ಸ್ಪೆಕ್ಟರ್ ಹಾಕಿದ ಕೇಸುಗಳು ಮಹೇಶಣ್ಣನ ಮೇಲೆ. ಅದರಲ್ಲಿ ಏನೂ ಇಲ್ಲ, ಎಲ್ಲ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟದ್ದು. ಮಹೇಶಣ್ಣನೇನು ದರೋಡೆ ಮಾಡಿದಾರ, ಅತ್ಯಾಚಾರ ಮಾಡಿದಾರ, ಕೊಲೆ ಮಾಡಿದಾರ? ಇಲ್ಲಲ್ಲ. ಸುಮ್ಮನೆ ಕೇಸ್ ಹಾಕೊಂಡು 13 ಕೇಸ್ ಉಂಟು, 20 ಕೇಸ್ ಉಂಟು. ಯಾವ ನಮೂನೆ ಕೇಸ್? ಯಾಕೆ ಬೆಳ್ತಂಗಡಿ ಠಾಣೆಯಲ್ಲಿ ಮಾತ್ರ ಕೇಸಾ 8? ಬೇರೆ ಎಲ್ಲಿಲ್ವಾ? ಪ್ರತಿ ಸಲ ನಾನು SP ಗೆ ಭೇಟಿಯಾಗುವಾಗ 3 ಸಲ ನಾನು ಹೇಳಿದ್ದೇನೆ, ನಮಗೆ ಯಾವ ಸ್ಟೇಷನ್ ಮೇಲೆ, ಇಲಾಖೆಯ ಮೇಲೆ ನಮಗೆ ನೋವಿಲ್ಲ, ಕೇವಲ ಬೆಳ್ತಂಗಡಿ ಠಾಣೆಯಲ್ಲಿ ಮಾತ್ರ ಈ ರೀತಿ ಪ್ರಕರಣ ಆಗ್ತದೆ. ನಾವು ಬಂದು ಕೇಸ್ ಕೊಡುವಾಗ ಇವರಿಗೆ ಒಬ್ಬನಿಗೆ ಕುಸುಮಕ್ಕನ ವಿಷಯದಲ್ಲಿ ಮೊನ್ನೆ ಕೇಸ್ ಮಾಡಿದ್ದೇನೆ, ಒಂದು ಪಾರ್ಟಿಗೆ ನೋಟಿಸ್ ಕೊಡುವಂಥ ಯೋಗ್ಯತೆ ಇಲ್ಲ ಇವರಿಗೆ. RTIಯಲ್ಲಿ ಕೇಳಿದ್ದೇನೆ, ಅದು ಸಹ ರಿಪ್ಲೈ ಕೊಡ್ತಾ ಇಲ್ಲ, ನೋಟಿಸ್ ಹೋಗುದಿಲ್ಲ. ಆಗ ನಾವೇನು ಮಾಡಬೇಕು? ಮೊನ್ನೆ SP ಅವರು ಹೇಳಿದಾಗೆ, SP ಅವ್ರ ಹತ್ರ ಹೇಳಿದಾಗೆ ಕುಸುಮಕ್ಕನನ್ನು ತೇಜೋವಧೆ ಮಾಡೋ ಫೋಟೋವನ್ನು ಇಲ್ಲಿ ಪಬ್ಲಿಕ್ ಆಗಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ಯಾವ ಬೇಡ ನಮಗೆ ಕಾನೂನಾತ್ಮಕ. ಪಬ್ಲಿಕಲ್ಲಿ ಮೊನ್ನೆ SP ಗೆ ಹೇಳಿ ಬಂದಿದ್ದೆ ನಾನು, ಬೇಡ ಆ್ಯಕ್ಷನ್ ತಗೊಳ್ತೇನೆ ಅಂತ ಹೇಳಿದರು. ಇವರ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಇರುವುದಿಲ್ಲ,
ಒಂದು ನೋಟಿಸ್ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನಾವು ಇದುವರೆಗೆ ಮಾತಾಡಿದ್ದೇವಾ? ಈಗ ನಾವು ಮಾಡಬೇಕು, ಅಲ್ಲಿ ಪ್ರತಿಭಟನೆ ಮಾಡಬೇಕು ಪರ್ಮಿಷನ್ ತಗೊಂಡು ಇನ್ಸ್ಪೆಕ್ಟರ್ ಮೇಲೆ. ನಾವು ತಹಶೀಲ್ದಾರರ ಪರ್ಮಿಷನ್ ಇನ್ಸ್ಪೆಕ್ಟರ್ ಯಾಕೆ? ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಅಂಡರಲ್ಲಿ ಇರುವುದಾ? ದಂಡಾಧಿಕಾರಿಯವರು ಇಲ್ಲಿ ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಅಂಡರಲ್ಲಿ ಇರುವುದಾ? ಯಾತಕ್ಕೆ ಮನವಿಗೆ ಪರ್ಮಿಷನ್? ಇವರು ಒಳ್ಳೆಯವರಾಗಿದ್ರೆ ಒಂದು 5 ಜನವನ್ನು ಹೋಗಿ ಕೊಟ್ಟು ಬನ್ನಿ. ಇವರು 10ವರೆಗೆ ಏಕಾಏಕಿ ತುಂಬಿಸುವುದಲ್ಲ. ಇಲ್ಲಿ ಏನಾದರೂ ಗಲಾಟೆ ಆಗಿತ್ತಾ? ನಾನೇ ಹೇಳ್ತೇನೆ, ಕಾನೂನು ಬಾಹಿರವಾಗಿ ಯಾರು ವರ್ತಿಸಬಾರ್ದು, ಅವರನ್ನು ಕೊಂಡೋಗಿ ಅಂತ ನಾನೇ ಹೇಳ್ತೇನೆ. ಇಷ್ಟು ಸಮಯದಿಂದ ಬಂದಿದ್ದಾರೆ, ಅದಕ್ಕೆ ಸಹ ಬೆಲೆ ಕೊಡ್ಲಿಕ್ಕೆ ಆಗದಿದ್ರೆ ಇನ್ಸ್ಪೆಕ್ಟರ್ ಏನಕ್ಕೆ ಹೊರಟಿದ್ದಾರೆ? ಪೊಲೀಸ್ ಇಲಾಖೆ ಇದು ಸಹ ಒಂದು ಸ್ಟೇಷನ್ ಅಲ್ಲ. ನಾವು ಇಷ್ಟು ಸ್ಟೇಷನ್ಗಳನ್ನು ನೋಡ್ತೇವೆ. DC ನಾವು ಮನವಿ ಕೊಡ್ಲಿಕ್ಕೆ ಹೋಗ್ತೇವೆ. DC ಆಫೀಸ್ ಪಕ್ಕ ಇರೋದು ಕಮಿಷನರ್ ಆಫೀಸ್, SP ಆಫೀಸ್. ನಾನು ಅಲ್ಲಿ ಯಾವತ್ತಾದ್ರೂ ಪರ್ಮಿಷನ್ ತಗೊಂಡು ಹೋಗಿದ್ದೇನಾ? ಸರ್, ನಾನು ಇವತ್ತು DC ಅನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ, ನಿಮ್ಮ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೇನಾ? ತಹಶೀಲ್ದಾರರನ್ನು ಭೇಟಿ ಆಗುದು. ತಹಶೀಲ್ದಾರರು ಬೇಡ ಹೇಳಿ, ನೀವು ಒಳಗೆ ಬರುದು. ನಿಮ್ಮ ಮನವಿ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಹೇಳಿದ್ರೆ ಡೈರೆಕ್ಟ್ ನಾವು CM ಹತ್ರ ಹೋಗ್ತೇವೆ. ಬರೆದು ಕೊಡ್ಲಿ ಅವರು, ನಿಮ್ಮ ಮನವಿ ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತ ತಹಶೀಲ್ದಾರ್ ಬರೆದು ಕೊಡಿ. ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನಗೆ ಇಲ್ಲಿದ್ದು ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಇಲ್ಲದೆ ನಿಮ್ಮ ಮನವಿ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಬರೆದು ಕೊಡಿ. ನಾವು ನಾಳೆ CM ಅನ್ನು ಭೇಟಿಯಾಗಿ ಕೊಡ್ತೇವೆ. ನಮಗೆ ಬೇಡ ಮೀಡಿಯೇಟರ್. ಅವ್ರು ಬಂದು ಹೇಳಲ್ಲ, ಕೂತ್ಕೊಳ್ತೇವೆ ನಾವು. ಇಲ್ಲಿ ಕೂತ್ಕೊಳ್ಳಬಾರ್ದು ಹೇಳಿದ್ರೆ ನಾನು ಬೆಳ್ತಂಗಡಿ ಠಾಣೆ ಆವರಣದಲ್ಲಿ ಹೋಗಿ ಕೂತಿದ್ದೇನಾ? ಅಲ್ಲಿ ಕೂತ್ರೆ ಮಾತಾಡ್ಲಿ ಇವರು. ಯಾರಾದ್ರೂ ಒಂದು ಅವರಿಗೆ ಶಬ್ದ ಎತ್ತಿದಾರ, ಮಾತಾಡಿದಾರ? ಹಾಗಾದ್ರೆ ನಮ್ಮನ್ನು ಎಲ್ಲ ನೀವು ಪ್ರಚೋದನೆ ಮಾಡಿ ದೊಂಬಿ ಎಬ್ಬಿಸಿ ಕೇಸ್ ಹಾಕುವಂತ ಹೊರಟಿದ್ದೀರಾ? ನಾವು ಪ್ರಚೋದನೆಗೆ ಯಾರು ಬಗ್ಗುವವರಲ್ಲ. ನಮಗೂ ಗೊತ್ತುಂಟು ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ. ನಮಗೆ ಮಾತ್ರ ಶಾಂತಿ ಶಾಂತಿ ಶಾಂತಿ, ಅದನ್ನು ಕೆದಕಬೇಡಿ ಅಷ್ಟೇ ಹೇಳುದು ನಾವು. ಮಾಡಿ, ನೀವು ಏನು ಕಾನೂನಾತ್ಮಕವಾಗಿ ಮಾಡಿ. ನನ್ನ ಮೇಲೂ ಇಲ್ಲಿ ಕೇಸ್ ಹಾಕಿದ್ರಲ್ಲ, ರಶ್ಮಿದು ಕೇಸಲ್ಲಿ. ಕೋರ್ಟಲ್ಲಿ ಇರುವಾಗ ರಶ್ಮಿದು ಕೇಸನ್ನು ನನಗೆ ಕೇಸ್ ಹಾಕಿ ಇವರು ಇಲ್ಲಿ ಬಂದು FIR ಹಾಕಿ ಸ್ಪೀಚ್ ಟೆಸ್ಟ್ ಅಂತ ಹೇಳ್ತಾರಲ್ಲ, ಕೋರ್ಟಿಂದ ಆರ್ಡರ್ ತಂದಿದ್ರ? ಅದು ಇವರು ಇಲ್ಲಿಗಲ್ ಮಾಡುದಲ್ಲ. ನಾವು ಇದೆಲ್ಲ ಮಾಡಿದ ತಪ್ಪಲ್ಲ. ಕೋರ್ಟಿಗೆ ನಾನು ಹೋಗ್ಬೇಕಿತ್ತಲ್ಲ ಇನ್ಸ್ಪೆಕ್ಟರ್ನ ಮೇಲೆ. ಮಹೇಶಣ್ಣನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಲ್ಲಿ ಇರುವಾಗ 100/25 ಕೇಸ್ ನನ್ನ ಮೇಲೆ ರಶ್ಮಿ ಕೊಟ್ಟಾಗೆ ಇಡೀ ವಿಡಿಯೋ ಕೋರ್ಟ್ ಆರ್ಡರ್ ಮಾಡಿ ಡಿಲೀಟ್ ಮಾಡಿಸಿದೆ. ಅವಳು ಹೋಗಿ ಸೂಟ್ ಹಾಕಿದ್ದಾಳೆ. OS ಸೂಟ್ ಹಾಕಿದ ನಂತರ ಸಹ ಒಂದು ವಿಡಿಯೋ ನೋಡ್ಲಿಕ್ಕೆ ಆಗುದಿಲ್ಲ, ದಾಖಲೆ ನೋಡಿದೆ. ನೋಟಿಸ್ ಮಾಡುದು ಒಬ್ಬ ಸ್ಟೇಷನ್ನ ಒಂದು ಅಧಿಕಾರಿ ನೋಟಿಸ್ ಮಾಡಿ ನಮ್ಮ ಸ್ಟೇಟ್ಮೆಂಟ್ ತಗೊಳ್ಬೇಕು. ಸ್ಟೇಟ್ಮೆಂಟ್ ತಗೊಳ್ಳದೆ ಯಾವ ರೀತಿ FIR ಮಾಡ್ತಾರೆ ಇವರು? ಸಿವಿಲ್ ಕೇಸ್ ಇರುವಾಗ ನಿನ್ನೆ ಹೇಳ್ತಾರಂತಲ್ಲ ಇವರು, ಪರ್ಮಿಷನ್ ತಗೊಳ್ಳಿ, ಕೋರ್ಟಲ್ಲಿದ್ದ ನಂತರ ಪರ್ಮಿಷನ್ ತಗೊಳ್ಬೇಕು. ಇವರಿಗೆ ಏನು ಬರೆದು ಕೊಟ್ಟಿದ್ದಾರಾ? ಕೋರ್ಟಲ್ಲಿ ಕೇಸ್ ಇರುವಾಗ ನಾವು ಮಾತಾಡಬಾರ್ದಂತ ಉಂಟಾ? ತಪ್ಪು ಮಾಡಿದನ್ನು ಕೇಳುದಲ್ಲ. SP ಅವ್ರ ಹತ್ರ ಒಮ್ಮೆ ಮಾತಾಡಿ, SP ಅವ್ರು ನಮಗೆ ಬೈತಾರ ಅಂತ ಹೇಳ್ತಾರೆ ಇವರು. SP ಅವರನ್ನು ಭೇಟಿ ಮಾಡಿ ಕೇಳ್ತೇನೆ ನಾನು, ಇನ್ಸ್ಪೆಕ್ಟ್ರಿಗೆ SP ಅವರು ಬೈತಾರ ಅಂತ. ಇವರು ಮಾಡುವ ಕರ್ಮಗಳಿಗೆ ಅವರು ಬೈಯುವುದು. ನಾವು ಯಾಕೆ SP ಹತ್ರ ಮಾತಾಡಬೇಕು? ಸುಮ್ಮನೆ ಇಲ್ಲೇನು ಗಲಾಟೆ ಆಗಿದೆ ಅಥವಾ ಸ್ಟೇಷನ್ನವರಿಗೆ ಏನಾದರೂ ನಾವು ಮಾಡಿದ್ದೇವಾ? ಇವರಿಗೆ ಮನವಿ ಕೊಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಹೇಳುವಾಗ ನಾವು ಎಲ್ಲಿದ್ದೇವೆ? ಈ ಬೆಳ್ತಂಗಡಿ ಠಾಣೆ ಏನಾಗಿದೆ? ಇದು ಪೊಲೀಸ್ ಇಲಾಖೆ ಅಂಡರಲ್ಲಿ ಬರುವುದಿಲ್ವಾ? SP ಅಂಡರಲ್ಲಿ ಬರುವುದಿಲ್ವಾ? ಅಥವಾ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವುದಿಲ್ವಾ? ಇವರು ಮಾತ್ರ ಒಂದು ಬೇರೆಯಾ? ಹೇಳಿ ಅಲ್ಲ, ನಮ್ಮ ದೇಶದಲ್ಲಿ ಇಲ್ಲ ಬೆಳ್ತಂಗಡಿ ಠಾಣೆ, ಬೇರೆ ದೇಶದಲ್ಲಿ ಉಂಟು, ನಮಗೆ ಸಂಬಂಧಪಟ್ಟ ಠಾಣೆ ಅಲ್ಲ, ನೀವು ಬೇರೆ ಮಾಡಿ. ಇವರೇನು ಹಿಟ್ಲರಾ? ಪ್ರತಿಯೊಂದಕ್ಕೆ ಇನ್ಸ್ಪೆಕ್ಟರ್ ಎಲ್ಲದಕ್ಕೂ ಅಡ್ಡಿ ಬರ್ತಾರಲ್ಲ. ನಾನು ಎಲ್ಲರನ್ನು ಹೇಳುದಲ್ಲ, ವೈಯಕ್ತಿಕವಾಗಿ ಆ ಇನ್ಸ್ಪೆಕ್ಟರ್ಗೆ ನಾನು ಇವತ್ತು ಬ್ಲೇಮ್ ಮಾಡ್ತೇನೆ. ಪ್ರತಿಯೊಂದಕ್ಕೆ ಅವರು ಅಡ್ಡಿ ಬರ್ತಾರಲ್ಲ. ನಮ್ಮ ಹತ್ರ ಯಾಕೆ ನಾಟಕ ಆಡ್ತಾರೆ ಅವರು? ಯಾಕೆ ಡ್ರಾಮಾ ಇದು? ದೌರ್ಜನ್ಯ ಹೋರಾಟ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಿದಾಗ ಒಂದೇ ಒಂದು ಸಭೆಯಲ್ಲಿ ಎಲ್ಲಿಯಾದ್ರೂ ಗಲಾಟೆ ಆಗಿದೆ? ಎಲ್ಲಿಯಾದ್ರೂ ದೊಂಬಿ ಆಗಿದೆ? ಎಲ್ಲಿಯಾದ್ರೂ ಧಿಕ್ಕಾರ ಕೂಗಿದ? ರಕ್ಷಣೆಗೆ ಅಂತ ನಾವು ಪರ್ಮಿಷನ್ ಕೊಡ್ತಾ ಇದ್ದೇವೆ. ಯಾವುದಾದ್ರು ಪೊಲೀಸರಿಗೆ ಕಲ್ಲು ಬಿದ್ದಿದ, ಪೆಟ್ಟು ಬಿದ್ದಿದ, ಹೋರಾಟಗಾರರು ಬೈದಿದಾರ? ನಾವು ಹಣ ಕೊಟ್ಟು ಪರ್ಮಿಷನ್ ತಗೊಳ್ತಾ ಇದ್ರು. ಒಂದೊಂದು ಸ್ಟೇಷನ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು, ಇಷ್ಟು ಪೊಲೀಸ್ನವರಿಗೆ ಇಷ್ಟು ಹಣ ಕೊಡಬೇಕು ಅಂತ. ಅದನ್ನು ಬಿಸಾಡಿ ನಾವು ಪರ್ಮಿಷನ್ ತಗೊಂಡಿದ್ದೇವೆ. ಇವರ ಬಿಟ್ಟಿ ಎಲ್ಲ ತಗೊಂಡದ್ದು ನಾನು. ಇದನ್ನು ತಹಶೀಲ್ದಾರರನ್ನು ಭೇಟಿ ಆಗ್ಲಿಕ್ಕೆ ಇವರೇನು ಪರ್ಮಿಷನ್ ಕೊಡಬೇಕು ನನಗೆ? ಇನ್ಸ್ಪೆಕ್ಟರ್ ಯಾರಿವರು? ನಾವೇನು ಗಲಾಟೆ ಮಾಡ್ತಿದ್ದೇವೆ? ನಾನು ಅದೇ ಹೇಳ, ತಹಶೀಲ್ದಾರ್ ಹೊರಗೆ ಬರಲಿ. ನಾವೇನು ಅವರಿಗೆ ತಹಶೀಲ್ದಾರ್ ಬರಲಿಲ್ಲ ಅಂತ ಇದುವರೆಗೆ ಒಂದು ಶಬ್ದ ಧಿಕ್ಕಾರ ಹಾಕಿದ್ದೇವೆ? ತಹಶೀಲ್ದಾರ್ ಬರ್ಬೇಕಂತ. ಸಾರ್ವಜನಿಕ ಅಧಿಕಾರಿ, ಯಾರ ಅಧಿಕಾರಿಗಳ ಲೀಡರ್ ಅಲ್ಲ ಅವರು, ಸಾರ್ವಜನಿಕ ಅಧಿಕಾರಿ ಬರ್ಬೇಕು ಅವರು ಹೊರಗೆ. ಅವರಿಗೆ ಬರ್ಲಿಕ್ಕೆ ಆಗದಿದ್ರೆ ಯಾರನ್ನಾದ್ರೂ ಅವರು ಕಳಿಸ್ಬೇಕು, ಮನವಿ ಏನಂತ ತಗೊಳ್ಳಿ ಅಂತ. ನಮಸ್ತೆ, ತಹಶೀಲ್ದಾರ್ ಅಲ್ಲ? ನಾನು ಪ್ರಸನ್ನ ರವಿ ಸರ್, ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೇನೆ. ತಾವು ಎಷ್ಟು ಹೊತ್ತಿಗೆ ಬರ್ತೀರಿ? ನಮಗೆ ಒಂದು ಸುಳ್ಳು ಕೇಸಿನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಒಂದು ಮನವಿ ಕೊಡ್ಲಿಕ್ಕೆ ಉಂಟು. ಔಟ್ ಆಫ್ ಸ್ಟೇಷನ್ ಆದ್ರೆ ನಿಮ್ಮ ಪರವಾಗಿ ಇಲ್ಲಿ ತಗೊಳ್ಳಿಕ್ಕೆ ಯಾರಿದ್ದಾರೆ? ಅಲ್ಲ, ಪರ್ಮಿಷನ್ ಅಲ್ಲ ಸರ್. ಈಗ ಮನವಿ ಕೊಡ್ಲಿಕ್ಕೆ ಪರ್ಮಿಷನ್ ಯಾಕೆ? ನಿಮ್ಮ ಬದಲಿಗೆ ಇಲ್ಲಿ ಅಧಿಕಾರಿಗಳು ಇರ್ತಾರಲ್ಲ. ನಾನು ಸ್ಟ್ರೈಕ್ ಅಲ್ಲ, ಮನವಿ ಕೊಡ್ಲಿಕ್ಕೆ. ಒಂದು 5 ಮಂದಿಗೆ ಒಳಗೆ ಬರ್ಲಿಕ್ಕೂ ನಿಮ್ಮ ಹತ್ರ ಇಲ್ವಾ ಪರ್ಮಿಷನ್ ಬೇಕಾ? ನಾನು ಒಬ್ಬಳೇ ಬರ್ತೇನೆ, ಪರ್ಮಿಷನ್ ಬೇಕಾ? ಅದೇ ಯಾರು ಬೇಡ ಅಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ.
ರೆವಿನ್ಯೂ ಕೆಲಸ ಅಲ್ಲ, ನನಗೆ ಮನವಿ ಕೊಡ್ಲಿಕ್ಕೆ ಉಂಟು. ನನಗೆ ಒಂದು 3 ಅಥವಾ 5 ಜನ ಒಳಗೆ ಬಂದು ಮನವಿ ಕೊಡ್ಲಿಕ್ಕೆ ಗೌರವಯುತವಾಗಿ. ಇನ್ಸ್ಪೆಕ್ಟರ್ ಇಲ್ಲಿ ಒಳಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಏನರ್ಥ? ಕಟ್ಟ ಗೌರವಯುತವಾಗಿ ಹೋಗ್ಬೇಕು. ಗೆವುಲ ಯಾನ್ ಪೋಪೆ ಸರ್ ಅದು ಆರ್ಡರ್ ನಡೆದಿಲ್ಲ ಮೈಕ್ ಫೋನಲ್ಲ ಅಲ್ಲಿದ್ದಾರೆ ಅಲ್ಲಿ ಬನ್ನಿ. ಎಷ್ಟು ಜನ ಅಲ್ಲಿ ಹೋಗಿದ್ದಾರೆ? ಅದು ನಿಕ್ಕು ಮಾಡ್ಕೊಂಡು ಜಾಸ್ತಿ ಆಗ್ಬೋದು. ಫೋಟೋ ತೆಕ್ಕೊಡ್ಸಿ ಲೈವ್ ಏನು ಹೇಳಿದ್ರು? ತಹಸೀಲ್ದಾರ್ ಇದ್ರ? ತಹಶೀಲ್ದಾರ್ ಇರಲಿಲ್ಲ. ನಾವು ಅಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ. ಅವರು ಔಟ್ ಆಫ್ ಸ್ಟೇಷನ್ ಅಂತೆ, ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಳ್ಳಿಲ್ಲ ಅಂತೆ. ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋದಿಲ್ಲ, ಸಾರ್ವಜನಿಕ ಒಂದು ಅಧಿಕಾರಿಗಳವರು. ಈಗ ಇವತ್ತು ತಹಶೀಲ್ದಾರು ಇರದಿದ್ದರೆ ಉಪ ತಹಶೀಲ್ದಾರು ಇರಬೇಕಿತ್ತು. ಅಲ್ಲಿ ಉಪ ತಹಶೀಲ್ದಾರು ಇಲ್ಲ, ಕ್ಯಾಬಿನ್ ಎಲ್ಲ ಲಾಕ್ ಉಂಟು, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಹಾಗೆ ಟಪ್ಪಲಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ. ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಉಂಟು ಅಧಿಕಾರಿಗಳಿಗೆ. ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ, ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರಂತ ಆ ದಾಖಲೆಯನ್ನು ನಾನು ತೆಗಿತೇನೆ RTIಯಲ್ಲಿ. ಇವತ್ತು ತಹಶೀಲ್ದಾರು ಎಲ್ಲಿದ್ದಾರೆ ಅಂತ. ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ. ಆದರೆ ನನಗೆ ಭಾರಿ ನೋವು ಅನ್ನಿಸ್ತದೆ. ನಾವೊಂದು 3 ಜನ ಒಳಗೆ ಹೋಗಲಿಕ್ಕೆ, ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದರೂ ಅಲ್ಲಿ ಹಲ್ಲೆಗೆ ಹೊರಟಿದ್ದೇವೆ, ಆ ರೀತಿ ಪೊಲೀಸರು ದಂಡು, ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ. ನಾನು ಸ್ಟೇಷನ್ಗೆ ಹೋಗುವಾಗ, ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು, ಟೈಮ್ ಇರುವುದಿಲ್ಲ. ನಾವೊಂದು ಕೇಸ್ ಕೊಡಲಿಕ್ಕೆ ಹೋಗುವಾಗ 2-3 ತಿಂಗಳು ತೊಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನವರು, ಯಾಕೆಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ. ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಇದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ, ಇನ್ಸ್ಪೆಕ್ಟ್ರೆ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುವುದಲ್ಲ. ಈ ಇನ್ಸ್ಪೆಕ್ಟ್ರಿಗೆ ಏನು ತೊಂದರೆ ನಮ್ಮಿಂದ? ಈಗ ನೋಡಿ, ನಾವು ಖಾಲಿ ಒಂದು ಇದಕ್ಕೆ ಮನವಿ ಕೊಡಲಿಕ್ಕೆ ಶಾಂತಯುತವಾಗಿ 10ವರೆಗೆ ನಮಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು 1/4 ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು, ಅವರ್ ಸಹ ಡ್ಯೂಟಿಗೆ ಹೋಗ್ಬೋದಿತ್ತು. ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ, ಏನು ಮಾತಾಡಿದ್ದೇವೆ? ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು, ಇದು ನಂದು ತಪ್ಪು, ಆಗಲೇ ನಾನು ಮಾಡಬೇಕಿತ್ತು. ಯಾಕೆಂದರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಎಣಿಸಿದೆ. ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ. ಅವ್ರದ್ದು ಸಹ ನಾನು ಈ ಮೊದಲೇ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತಿದ್ದಾರೆ, ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ನಾನು ಇವರು ಒಬ್ಬರೇ ಬರಿಗೆ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ, ಅಥವಾ ಇವರ ಇನ್ಫ್ಲುಯೆನ್ಸ್ ಬೇಕಾ? ನನಗೆ ಅವಶ್ಯಕತೆ ಇಲ್ಲ. ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ. ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸ್ಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿಯಾದವರು. ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ. ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ ಇದರಿಂದ ಏನು ಮಾಡಲಿಕ್ಕೆ ಅಲ್ಲ. ಅವರ ಹತ್ರ ನಾವು ರಿಕ್ವೆಸ್ಟ್ ಹೇಳುವುದಲ್ಲ, ನೀವು ಆ ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ರೆ, ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದಲ್ಲ. ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು, ಒಂದು ತಹಶೀಲ್ದಾರ್ ಆದವರು, ಒಂದು CMಗೆ ಮುಟ್ಟಿಸ್ಲಿಕ್ಕೆ ಅವರ ಕೆಲಸ, ಅವರೊಂದು ಪೋಸ್ಟ್ಮ್ಯಾನ್ ಕೆಲಸ ಮಾಡೋದು ನಿಜವಾಗಿ, ಬೇರೆ ಏನಿಲ್ಲ ಅವರಿಗೆ ಇವತ್ತು. ಅದಕ್ಕೂ ಒಂದು ಇಷ್ಟು ಎಲ್ಲ ಡೊಂಬಿ ಗಲಾಟೆಗಳನ್ನು ಎಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು, ಈ ಪೊಲೀಸ್ ಬೆಳ್ತಂಗಡಿಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ 2023ರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದಾ? ಎಲ್ಲಿಯಾದರೂ ಒಂದು ದೊಂಬಿ ಗಲಾಟೆಗಳಾಗಲಿ, ಪೊಲೀಸ್ನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದರೂ ನಾವು ತೋರಿಸಿದ್ದೇವಾ? ನಮ್ಮ ಹೋರಾಟ ಅಂತದಲ್ಲ, ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ. ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದ್ದು. ನಮಗೀಗ ನೋಡುವಾಗ ಬೇಸರ ಆಗ್ತದೆ, ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು? ಹಕ್ಕುಂಟಲ್ಲ ನಮಗೆ, ಪ್ರಜೆಗಳಿಂದ ಸರ್ಕಾರ, ಬೇರೆ ಯಾರಿಂದಿಲ್ಲ, ನಮ್ಮಿಂದ ಸರ್ಕಾರ. ಹಾಗಾಗಿ ನಮಗೆ ಮಾತಾಡುವ, ಮನವಿ ಕೊಡೋ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂದ ಹೋರಾಟ ಅಲ್ಲ. ಮಹೇಶಣ್ಣನ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು. ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ನಾವು ಇವತ್ತೊಂದು ಕನಿಷ್ಠ ಒಂದು ಮನವಿ ಕೊಡಲಿಕ್ಕೆ ಬರುವುದಾಗಿ ಇಷ್ಟು ಡಂಬರಾಟ ಆಡುದಾದ್ರೆ ನಮಗೆ ನೋವು ಅನ್ನಿಸ್ತಾ ಉಂಟು. ಬೇರೆ ಕೇಸಿಗೆ ಬಂದರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ? ಇವತ್ತೀಗ ಬರ್ತೇನೆ ನಾನು, ಕುಸುಮಕ್ಕನ ಕೇಸನ್ನು ಇವತ್ತು ಮಾಡದಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ನಾನು, ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು. ಮಾಧ್ಯಮದವರ ಹತ್ರ ಹೇಳುದು ನಾನು, ಬೇಸರ ಮಾಡಬೇಡಿ ನೀವು, ಒಬ್ಬೊಬ್ಬರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಹಾಗೆ ಮಾತಾಡಬೇಡಿ. ಆಗ ಅಲ್ಲಿ ಸುಖಪಾಲ್ ಪೋಳಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರು, ಇವರು ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲಿ ಕೂತಿದ್ದಾರೆ. ನಾವು ಯಾವ ಪ್ರತಿಭಟನೆ ಬರುವುದಲ್ಲ, ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡುವುದನ್ನು ಅಲ್ಲಿ ನಿಮ್ಮ ಆ್ಯಂಕರ್ನವರು ಬಾಯಿಗೆ ಬಂದದ್ದು ಒದರ್ತಾರೆ. ಇದು ನಮಗೆ ಅವಶ್ಯಕತೆ ಇಲ್ಲ. ಗೌರವಯುತವಾಗಿ ಇಲ್ಲಿಯ ಕ್ಯಾಮರಾಮನ್ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ನಗಳಿಗೆ ನಾನು ಆ್ಯಸ್ ಎ ಸೋಷಿಯಲ್ ವರ್ಕರ್ ಆಗಿ ತುಂಬ ರೆಸ್ಪೆಕ್ಟ್ ಕೊಡ್ತೇನೆ. ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮ ಅಲ್ಲಿ ಆ್ಯಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರ ಅವರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು. ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು. ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯಯುತವಾಗಿ ತಹಶೀಲ್ದಾರಿಗೆ ಕಾಯಲಿಕ್ಕೆ ಅಲ್ಲಿ ಕೂತದ್ದು. ನಾವು ಪ್ರತಿಭಟನೆ ಮಾಡಲಿಕ್ಕೆ, ಗೆರವು ಮಾಡಲಿಕ್ಕೆ, ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡಲಿಕ್ಕೆ ಕೂತದಲ್ಲ. ಅದನ್ನು ಯಾರೂ ತಿರುಚಿ ಹೇಳ್ಬಾರ್ದು. ನಾನು ಪ್ರತಿಯೊಬ್ಬರು ಈಗ ಸುಖಪಾಲ್ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ. ಬೇಸರ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ. ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀರಿ? ಆ್ಯಸ್ ಇಟ್ ಈಸ್ ಕೊಡಿ, ಇವತ್ತು ತೋರಿಸಿ ಅಲ್ಲ. ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಗಲಾಟೆ ಮಾಡಿದ್ದೇವಾ, ಯಾವ ರೀತಿ ಕೊಂಡೋದ್ರು, ಇದನ್ನೊಂದು ತೋರಿಸಿ ಸಮಾಜಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ. ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ. ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ, ನೀವು ಅದನ್ನು ತೋರಿಸಿದ್ದು ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳೋದು. ಯಾರು ಬೇಸರ ಮಾಡಬೇಡಿ, ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ. ಯಾವನ್ನು ಮಾಡ್ತಾ ಇದ್ದೇನೆ ನಾನು ಹೆಸರೇ ಹೇಳಿದೆ. ಸುಖಪಾಲು ನನಗೆ ಆತ್ಮೀಯರು, ಅದನ್ನು ಬಾಯಿಗೆ ಬಂದಾಗಿ ಒದರಬೇಡಿ ಇಲ್ಲಿ.